ಧರ್ಮಸ್ಥಳದ ಅಸ್ಥಿಪಂಜರ ಹುಡುಕಾಟದ ವಿಚಾರವಾಗಿ ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ. ಸದನದಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಕೋಲಾಹಲವನ್ನು ಕೂಡ ಎಬ್ಬಿಸಿದೆ. ಈ ಬಗ್ಗೆ ಮಾತುಗಳ ಜೊತೆ ಈಗ ತುಮಕೂರು ಗ್ರಾಮಾಂತರ ಭಾಗದ ಶಾಸಕರಾದಂಥ ಸುರೇಶ್ ಗೌಡರು ಮಾತನಾಡ್ತಾ ಹೋಗ್ತೇನೆ. ಸರ್, ಸದನದಲ್ಲೂ ಕೂಡ ಇವತ್ತು ಪರಮೇಶ್ವರ್ ಉತ್ತರ ಕೊಡ್ತಾರೆ. ಏನು ನಿರೀಕ್ಷೆ ಇದೆ ತಮಗೆ ಅಂತ? ನಮಗೇನು ಕಾಂಗ್ರೆಸ್ನವ್ರು ತಾನೇ ಇದನ್ನು ಸೃಷ್ಟಿಕರ್ತರೇ ಕಾಂಗ್ರೆಸ್ ಪಾರ್ಟಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ಸಿದ್ದರಾಮಯ್ಯನವರು ಅಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಇದನ್ನು ಯಾವುದೇ SIT ತನಿಖೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಬಂದು SIT ತನಿಖೆ ಕೊಡ್ತಾರೆ. ಗುಂಡೂರಾವ್ ಅವರು ಹೇಳ್ತಾರೆ, ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಅಲ್ಲೇ SP ಅವರು ತನಿಖೆ ಮಾಡಲಿ ಅಂತ ಹೇಳ್ತಾರೆ. ಇವೆಲ್ಲ ಗೊಂದಲದ ಮಧ್ಯೆ SITನ ತನಿಖೆ ಮಾಡಿದ್ರು. ಯಾರು ಬುರುಡೆ ಹಿಡ್ಕೊಂಬಂದ, ಬುರುಡೆ ಎಲ್ಲಿ ಬಂದಿದೆ ಅನ್ನೋದನ್ನ ಈಗ ತನಿಖೆ ಮಾಡಬೇಕು. ಈಗ ಅವನು 13 ಜಾಗನೋ 17 ಜಾಗನೋ ತೋರಿಸಿದ್ದ. ಎಲ್ಲೂ ಬುರುಡೆನೂ ಸಿಕ್ಕಲಿಲ್ಲ, ಮೂಳೆನೂ ಸಿಕ್ಕಲಿಲ್ಲ, ಏನೂ ಸಿಕ್ಕಲಿಲ್ಲ. ಈಗ ಪುನಃ ಇದೆಯ SIT ಯಾವುದೇ ಒಬ್ಬ ವ್ಯಕ್ತಿ, ನಾನೇ ಆಗಲಿ ಈಗ ಬರ್ತೀನಿ ಹೇಳ್ತೀನಿ, ಸಿದ್ದರಾಮಯ್ಯನ ಮನೆ ಒಳಗಡೆ ಒಂದು ಹೆಣ ಊತಿದ್ದಾರೆ ಅಂತ ಹೇಳಿದ್ರೆ ಅಗಿತಾರಾ? ಇಲ್ಲ ಹೋಮ್ ಮಿನಿಸ್ಟರ್ ಮನೇಲಿ ಯಾವ್ದಾದ್ರು ಒಂದು ಹೆಣ ಊತಿದೆ ಅಂತ ಯಾವನ ಬಂದು 164 ಅರ್ಜಿ ಹಾಕರೆ ಮಾಡ್ತಾರಾ? ಇವೆಲ್ಲ ಗೊತ್ತಿದೆ, ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಗೊತ್ತಿದೆ. ಅದನ್ನ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಅದರಿಂದ ಪರಮೇಶ್ವರ ಉತ್ತರವನ್ನು ನಾವು ನಿರೀಕ್ಷೆ ಮಾಡಲ್ಲ. ಅವ್ರಿಗೆ ಗೊತ್ತು, ಸರ್ಕಾರದ ಪರನೇ SIT ಮಾಡಿ ಸರಿಗಿದೆ, ಆ ಕಳಂಕ ಇದನ್ನು ಮುಕ್ತಿ ಮಾಡಲ್ ಮಾಡಿದ್ದೀವಿ ಅಂತೇಳಿ ಒಂದು ಬುರುಡೆ ಬಿಡ್ತಾರೆ. ಆ ಬುರುಡೆಗೆಲ್ಲ ನಮ್ಗೆ ಗೊತ್ತಿದೆ. ಬುರುಡೆಯವನ ಹತ್ರ ಬುರುಡೆ ಹೇಳಿಸಿ ಈಗಾಗಲೇ ಅಲ್ಲಿರುವಂಥ ಧಾರ್ಮಿಕ ನಂಬಿಕೆಗಳನ್ನು ಹಾಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಅದರಿಂದ ನಾವಿವತ್ತು ಸ್ಪಷ್ಟವಾಗಿ ಹೇಳ್ತೇವೆ, ಯಾವನೋ ಇದಕ್ಕೆ ಹಿಂದೆ ಇದ್ದಾನೆ, ಈ ಷಡ್ಯಂತ್ರದ ಹಿಂದೆ ಇದ್ದಾನೆ. ಇವತ್ತು ಏನೇನೋ 12 ವರ್ಷಗಳಿಂದ ನಿರಂತರವಾಗಿ ಸೌಜನ್ಯ ಕೊಲೆ ಆಗಿ, COD ತನಿಖೆ ಆಗಿ, ಏನೋ ಇವರೇ ಸೇರಿ ಅದನ್ನು ಅಕ್ವಿಟೇಷನ್ ಮಾಡಿ, ಯಾರು ತಾಯಿಯಾಗಿ ವಿಟ್ನೆಸ್ ಹೇಳಬೇಕಾಗಿದ್ದು ಆಕೆನೇ ವಿರೋಧ ಹೇಳಿ ಇವತ್ತು ಅವನ್ನ ಅಕ್ವೈಟ್ ಮಾಡಿಸಿದ್ದಾರೆ. ಯಾರು ಕೊಲೆಗಡಕನನ್ನು ಅಕ್ವೈಟ್ ಮಾಡಿಸಿದ್ದಾರೆ. ರಾಜಕೀಯ ಷಡ್ಯಂತ್ರ ಮಾಡಿ ಆ ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆ ಇಡಬೇಕು ಅಂತ ನಡೀತಾನೆ ಇದೆ. ಇದು ಕೊನೆ ಆಗಬೇಕಿದು. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಕೊನೆ ಆಗಬೇಕು. ಯಾರು SITಗೆ ಹಿಂದೆ ಇದ್ದು ಬುರುಡೆ ತಂದವನ್ನ ತನಿಖೆ ಆಗಬೇಕು, ಅದ್ರ ಹಿಂದೆ ಷಡ್ಯಂತ್ರ ಮಾಡಿದವನ್ನ ಹಿಡಿದು ಒದ್ದು ಜೈಲಿಗೆ ಹಾಕಬೇಕು. ಇದೇ ನಮ್ಮದು ಆಗ್ರಹ. ಈಗ ದೂರುದಾರ ಏನೀಗ ಅವ್ನು ಹೇಳ್ತಾರೆ ಸುಳ್ಳು ಅಂತ ಆದರೆ ಅವನಿರೋದು ಏನು ಕ್ರಮ ಆಗಬೇಕು ಅಂತ ಆಹಾರ ಮಾಡ್ತಿರೋ ವಿಪಕ್ಷ ಆಗಿತ್ತಾವು ಅಂತ. ದೂರುದಾರ ಸುಳ್ಳಾಗಿದ್ರೆ ಅವನ್ನ ನೇಣು ಹಾಕಬೇಕು. ಯಾಕೆಂದರೆ ಪೊಲೀಸವ್ರಿಗೆ, ಕೋರ್ಟ್ಗೆ, ಸರ್ಕಾರಕ್ಕೆ ದಿಕ್ಕು ತಪ್ಪಿಸಿದ್ದಾನೆ. ಅದರಿಂದ ಯಾರ್ಯಾರು ಇದ್ದಾರೆ ಅನ್ನೋದನ್ನು ತನಿಖೆ ಮಾಡಿ ಸತ್ಯ ಜನಕ್ಕೆ ಹೇಳಬೇಕು. ಧರ್ಮಸ್ಥಳದ ಪಾವಿತ್ರತೆ 700 ವರ್ಷಗಳಿಂದ ಏನು ನಡೆದು ಬಂದಿದೆ, ಆ ಪಾವಿತ್ರತೆಗೆ ಧಕ್ಕೆ ಆಗದಂಗೆ ಸರ್ಕಾರ ನೋಡ್ಕೋಬೇಕು ಅನ್ನೋದು ನಾವು ಆಗ್ರಹ ಮಾಡ್ತೀವಿ. ಕೊನೆ ಪ್ರಶ್ನೆ, ಈಗ ಧರ್ಮಸ್ಥಳ ವಿಚಾರವಾಗಿ ಕೂಡ ಅಪಪ್ರಚಾರ ಮಾಡ್ತಾ ಬರ್ತಿದ್ದಾರೆ. ಧಾರ್ಮಿಕ ಭಾವನೆಗಳನ್ನ, ಹಿಂದೂ ಧಾರ್ಮಿಕ ಭಾವನೆಗಳನ್ನ ತೇಜೋಜ ಮಾಡಲಾಗ್ತದೆ ಅಂತ ಆರೋಪವನ್ನು ಕೂಡ ಮಾಡ್ತಾ ಬರ್ತೀರಿ. ಈಗ ಯಾವ ರೀತಿಯಾದಂಥ ಒಂದು ತನಿಖೆ ಆಗಬೇಕು ಮತ್ತು ಏನು ಆಗ್ರಹ ಮಾಡ್ತೀರಾ ಅಂತ ಈ ವಿಚಾರವಾಗಿ? ನೋಡಿ, 700 ವರ್ಷಗಳಿಂದ ಇತಿಹಾಸ ಇರುವಂಥ ಧರ್ಮಸ್ಥಳ ಕ್ಷೇತ್ರ ವೀರೇಂದ್ರ ಹೆಗ್ಗಡೆ ಅವರು ಸುಮಾರು 70 ವರ್ಷದಿಂದ ನಡೆಸ್ತಾ ಇದ್ದಾರೆ. ಒಂದು ಕಪ್ಪು ಚುಕ್ಕೆನೂ ತಂದಿಲ್ಲ. ಸಾಮಾಜಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಕುಟುಂಬಕ್ಕೆ ಕಳಂಕ ತರಬೇಕು ಅನ್ನೋದು ಒಂದಾದರೆ, ಧರ್ಮಸ್ಥಳಕ್ಕೂ ಕಳಂಕ ತರಬೇಕು ಅಂತ ಹಿಂದ್ಗಡೆ ಇರುವಂಥ ಷಡ್ಯಂತ್ರ. ಅದರಿಂದ ನಾನಿವತ್ತು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಎಷ್ಟೇ ದೊಡ್ಡವರಿದ್ದರೂ ಫಸ್ಟ್ ಅವ್ರನ್ನ ಒದ್ದು ಒಳಗಡೆ ಹಾಕಿ ಶಿಕ್ಷೆ ಆಗಬೇಕು ಅನ್ನೋದು ಆಗ್ರಹ ಅಷ್ಟೇ. ಈಗ ಕ್ಷಮೆ ಕೇಳಬೇಕು ಅಂತೀರಾ ಸರ್ಕಾರಕ್ಕೆ? ಏನೂ ಸಿಕ್ಕಿಲ್ಲ, ಏನಿಲ್ಲ. ಸರ್ಕಾರ ಕ್ಷಮೆ ಕೇಳೋದು ಒಂದು ಭಾಗ. ಸರ್ಕಾರ ಯಾವತ್ತು 11 ಜನ ಅಮಾಯಕರು ಸತ್ತೋದ್ರು RCB ಇದರಲ್ಲಿ, ಅದಕ್ಕೇನು ಕ್ಷಮೆ ಕೇಳುತ್ತೆ ನೋಡೋಣ. ನಾವು ಕಡೆ ಪಕ್ಷ ಒಂದು ಕ್ಷಮೆ ಕೇಳಿ ಅಂತ ಹೇಳಿದ್ದೇವೆ. ಇವತ್ತು ಕೂಡ ಧರ್ಮಸ್ಥಳದ ವಿಷಯದಲ್ಲಿ ಕ್ಷಮೆ ಕೇಳೋದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಸ್ವಾಭಿಮಾನ ಇದ್ದರೆ, ಈ ರೀತಿಯ ಕಳಂಕಗಳು ಬಂದಂಥ ಸಂದರ್ಭ ಸರ್ಕಾರಕ್ಕೆ ಅದು ಕ್ಷಮೆ ಕೇಳಬೇಕು ನಾಡಿನ ಜನ. ಅದನ್ನೇ ಜನ ಅಪೇಕ್ಷೆ ಪಡೋದು. ಜನ ಮತ ಹಾಕೋದು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅಂತ. ಈ ರೀತಿಯ ಷಡ್ಯಂತ್ರವನ್ನು ರೂಪಿಸಿ ಸ್ವಾಸ್ಥ್ಯತೆಯನ್ನು ಹಾಳು ಮಾಡೋದಕ್ಕಲ್ಲ. ಅದರಿಂದ ನಾವು ವಿ ಡಿಮ್ಯಾಂಡ್ ಸಾರಿ ಫಾರ್ ದಿ ಪೀಪಲ್ ಆಫ್ ದ ಕರ್ನಾಟಕ. ಥ್ಯಾಂಕ್ ಯು. ಇಷ್ಟು ಕೂಡ ಸುರೇಶ್ ಗೌಡ ಅವರ ಸ್ಪಷ್ಟವಾದ ಮಾತು. ಸರ್ಕಾರ ಈ ವಿಚಾರದಲ್ಲಿ ಕ್ಷಮೆನ ಕೇಳಬೇಕಾಗುತ್ತೆ. ಈಗ ವಿನಾಕಾರಣ ಷಡ್ಯಂತ್ರ ಕೂಡ ಮಾಡಲಾಗ್ತದೆ. ಧರ್ಮಸ್ಥಳದ ಹೆಸರನ್ನು ಕೂಡ ತೇಜೋದಯ ಮಾಡಲಾಗ್ತದೆ. ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತದೆ ಅಂತ ಸುರೇಶ್ ಗೌಡ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.